ಹೆಲೋ ಮೈ ಕ್ಯೂಟ್ ಲಿಟಲ್ ಓವರ್ ಥಿಂಕರ್ಸ್. ಈ ಒಂದು ವ್ಲಾಗ್ ಬಂದು ನನ್ನ ಪ್ರೀ ಇಂಟರ್ನ್ಶಿಪ್ ವ್ಲಾಗ್ ಆಗಿರುತ್ತೆ. ಸೊ ನಾನು ಟೀಚರಾಗಿ ಹೋಗಿರಲ್ಲ, ಆ್ಯಸ್ ಅ ಅಬ್ಸರ್ವರ್ ನಾನು ಹೋಗಿರ್ತೀನಿ, ಅಲ್ಲಿ ಅಬ್ಸರ್ವೇಷನ್ ಮಾಡೋಕ್ಕೆ ಹೋಗಿರ್ತೀನಿ. ಸೊ ಫಸ್ಟ್ ಡೇ ಐ ಆಮ್ ನಾಟ್ ದೇರ್ ಟು ಟೀಚ್, ಜಸ್ಟ್ ಟು ಚಿಲ್ ಆ್ಯಂಡ್ ಅಬ್ಸರ್ವ್ ಆ್ಯಂಡ್ ಸೈಲೆಂಟ್ಲಿ ಜಡ್ಜ್. Like, just kidding, or am I? Yeah, and in the classroom, we sat at the back like a VIP guest, and the class was going on. One kid is slowly solving the maths and another is dancing in their chair or seat. Honestly, entertainment plus education is 10 on 10. ಮಕ್ಕಳು ನೋಟ್ಸ್ ಬರೀತಾ ಇದ್ದಾರೆ ಅಂತ ನಾನು ಅಂದ್ಕೊಂಡೆ. ಹಾಗೆ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಒಬ್ಬ ಹುಡುಗನ ನೋಡಿದ್ರೆ ಒಂದು ಸ್ಪೈಡರ್ ಮ್ಯಾನ್ನ ಬರೀತಾ ಇದ್ದ. ಯಾವುದರಲ್ಲಿ? ಸೋಷಿಯಲ್ ಸೈನ್ಸ್ ನೋಟ್ಬುಕ್ಕಲ್ಲಿ. ಮಲ್ಟಿ ಟ್ಯಾಲೆಂಟೆಡ್ ಅವನು. ಅದಾದಮೇಲೆ ಬ್ರೇಕ್ ಟೈಮ್ ಅಂದರೆ ಲಂಚ್ ಟೈಮ್ ಬಂತು. ಸೊ ಸ್ಕೂಲ್ ಕಾಮಾಗಿದೆ ಅಂತ ಅಂದ್ಕೊಂಡು ನಾನು ನೆಮ್ಮದಿಯಿಂದ ಇದ್ದರೆ ಬಿಗ್ಗೆಸ್ಟ್ ಮಿಸ್ಟೇಕ್ ಅದು ನನ್ನ ಲೈಫಲ್ಲಿ. ಸಡನ್ನಾಗಿ ಎಲ್ಲ ಮಕ್ಕಳು ಓಡಾಡ್ತಾ ಇದ್ದಾರೆ, ನಗ್ತಿದ್ದಾರೆ, ಕಿರಿಸ್ತಿದ್ದಾರೆ. ಒಂದು ಪುಟ್ಟ ಹುಡುಗಿ ಬಂದು ಆ ಟೈಮಲ್ಲಿ ಅವಳ ಹತ್ರ ಇದ್ದಿದ್ದ ಚಪಾತಿ ನನಗೆ ಆಫರ್ ಮಾಡಿದ್ಲು. ಮತ್ತು ನಾನು ಆ್ಯಸ್ ಅ ಅಬ್ಸರ್ವರ್ ಅಲಿಯಾಸ್ ಟೀಚರ್ ಏನು ಮಾಡ್ಬೋದು? ಬೇಡಕ್ಕಂತ ನೀನು ತಿನ್ನು. ನಾನು ತುಂಬ ಶೇಮ್ಲೆಸ್. ನಾನು ಥ್ಯಾಂಕ್ ಯು ಅಂತ ಹೇಳಿ ಒಂದು ಬೈಟ್ ಕೂಡ ತೊಗೊಂಡೆ ಅದರಲ್ಲಿ.
ಸೊ ಎಂಡ್ ಆಫ್ ಡೇ 1 ಅಬ್ಸರ್ವೇಷನ್ ಡೇ ಫಸ್ಟ್ ಡೇ ಕಂಪ್ಲೀಟ್ ಆಯಿತು. ಸೊ ಹಾನೆಸ್ಟ್ಲಿ ತುಂಬಾ ಇಷ್ಟ ಆಯಿತು ಮತ್ತು ಫನ್ ಆಗಿತ್ತು. ಮಕ್ಕಳು ತುಂಬ ಹಾನೆಸ್ಟಾಗಿ ರಿಪ್ಲೈ ಮಾಡ್ತಾಯಿದ್ರು, ಕಾನ್ಫಿಡೆಂಟ್ ಆಗಿದ್ದರು. ಮತ್ತು ಆ್ಯಂಡ್ ಐ ರಿಯಲೈಸ್ ಟೀಚಿಂಗ್ ಅಂದರೆ ಬರೀ ಚಾಕ್ ಆ್ಯಂಡ್ ಟಾಕ್ ಅಥವಾ ಬೋರ್ಡಲ್ಲಿ ಬರೆಯೋದು, ಮಕ್ಳಿಗೆ ಹೋಮ್ವರ್ಕ್ ಕೊಡೋದು ಮಾತ್ರ ಅಲ್ಲ, ಅವ್ರ ಜೊತೆಗೆ ಮಕ್ಕಳಾಗಿ ಕಲಿಸೋದೇ ಇರೋದು. ಇವತ್ತು ಲಾಸ್ಟ್ ಡೇ ಆಫ್ ಅಬ್ಸರ್ವೇಷನ್ ಆಗಿತ್ತು. ಸೊ ನನ್ನ ಮಕ್ಳ ಜೊತೆ ಆದಷ್ಟು ಎಂಗೇಜ್ ಆಗಿರೋಣ, ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡಿದ್ದೆ. ಬಿಕಾಸ್ ದೇ ಆರ್ ಸೋ ಸ್ವೀಟ್ ಕಿಡ್ಸ್ ಆ್ಯಂಡ್ ದೇ ಆಸ್ಕ್ ಸಚ್ ಅ ರ್ಯಾಂಡಮ್ ಕ್ವಶನ್ಸ್. ಲೈಕ್ ಒನ್ ಬಾಯ್, ಮ್ಯಾಮ್ ನೀವು ಮ್ಯಾರಿಡಾ? ಇನ್ನೊಬ್ಬ, ಮ್ಯಾಮ್ ನಿಮ್ಮ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ ಮ್ಯಾಮ್. ಇನ್ನೊಬ್ಬ, ಮ್ಯಾಮ್ ಇವತ್ತು ನೀವು ಇಬ್ಬರು ಲಂಚ್ ಬ್ರೇಕಲ್ಲಿ ಊಟ ಶೇರ್ ಮಾಡೋಣವಾ? ಈ ಥರ ಲೈಕ್ ದೇ ಆರ್ ಸೋ ಇನ್ನೋಸೆಂಟ್. ನಮ್ಮ ಅಬ್ಸರ್ವೇಷನ್ ನೋಟ್ಸಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ, ದೇರ್ ವಿಲ್ ಬಿ ಅ ಟೀಚಿಂಗ್ ಮೆಥಡ್ಸ್, ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಬಾಯ್ ಇನ್ ರೆಡ್ ಶರ್ಟ್ ಟ್ರೈಯಿಂಗ್ ಟು ಫ್ಲೈ ಅ ಪೇಪರ್ ರಾಕೆಟ್ ಡ್ಯೂರಿಂಗ್ ಕನ್ನಡ ಕ್ಲಾಸ್. ದಿಸ್ ಇಸ್ ಸೋ ರ್ಯಾಂಡಮ್, ಬಟ್ ತುಂಬ ಮೇಜರಾಗಿ ಕ್ಲಾಸ್ ರೂಮ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಹೇಗೆ ಟೀಚ್ ಮಾಡ್ತಾರೆ ಅದನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ನಿಜ ಹೇಳಬೇಕು ಅಂದರೆ ಐ ಆಮ್ ಎಂಜಾಯಿಂಗ್ ದಿಸ್, ನಾಟ್ ಸ್ಕೇರ್ಡ್, ನಾಟ್ ಬೋರ್ಡ್, ಜಸ್ಟ್ ಫೀಲಿಂಗ್ ಲೈಕ್ ಐ ಆಮ್ ಬಿಲಾಂಗ್ ಹಿಯರ್. This vibe, this energy feels like my future classroom in making. ಈ ಪ್ರೀ ಇಂಟರ್ನ್ಶಿಪ್ ಅಬ್ಸರ್ವೇಷನ್ ನನ್ನ ಪಾಲಿಗೆ ಒಂದು ಒಳ್ಳೆ ಮೆಮೊರಿ ಆಗಿರುತ್ತೆ. ಯಾಕೆ ಅಂದರೆ ಆ ಪುಟ್ ಮಕ್ಕಳು ಅವ್ರು ಎಷ್ಟು ಪ್ಯೂರ್ ಗೊತ್ತಾ. ಆ್ಯಂಡ್ ಐ ಆಮ್ ಜಸ್ಟ್ ಹ್ಯಾಪಿ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಜರ್ನಿ. ಆ್ಯಂಡ್ ಯಾ, ಬಾಯ್.